ಇದೀಗ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಕೆಶಿ ವಿರುದ್ಧ ಎಚ್ಡಿಕೆ ವಿರುದ್ಧವಾಗಿ ಮಾತನಾಡಿರುವಂಥದ್ದು. ಬಿಡದಿ ಟೌನ್ಶಿಪ್ ನಿರ್ಮಾಣ ಸಂಬಂಧಪಟ್ಟಂತೆ ಇದೀಗ ಎಚ್ಡಿಕೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಾಧ್ಯಮಗಳೊಂದಿಗೆ ಕೇಂದ್ರ ಸಚಿವ ಈ ಬಗ್ಗೆ ಎಚ್ಡಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟೌನ್ಶಿಪ್ ಹೆಸರಲ್ಲಿ ರೈತರನ್ನ ಬೀದಿಗೆ ಎಸೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದ ನಿರ್ಧಾರದ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇದೆ ಅಂತ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇದೆ. 2,000 ಎಕರೆ ಸರ್ಕಾರಿ ಭೂಮಿ ಇದ್ದಿದ್ದು ಇದೀಗ 760 ಎಕರೆ ಹೇಗಾಯಿತು ಎಂಬ ಪ್ರಶ್ನೆಯನ್ನ ಇದೀಗ ಎಚ್ ಡಿ ಕುಮಾರಸ್ವಾಮಿ ಕೇಳ್ತಾ ಇರುವಂತದ್ದು. ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಭೂಮಿ ಎದುರುಕೊಂಡು ಓಡೋಯ್ತಾ ಅಂತ ಎಂಬ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಚರ್ಚೆ ಮಾಡೋಕೆ ನಾನೀಗ ತಯಾರಿದ್ದೇನೆ ಅಂತ ಇದೀಗ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತನಾಡಿದ್ದಾರೆ. ಎಲ್ಲದಕ್ಕೂ ಚರ್ಚೆ ಮಾಡೋಕೆ ನಾನು ತಯಾರಿದ್ದೇನೆ. 2,000 ಎಕರೆ ಸರ್ಕಾರಿ ಭೂಮಿ ಇದ್ದಿದ್ದು ಮೊದಲು, ಇದೀಗ 760 ಎಕರೆ ಮಾತ್ರ ಇದೆ. ಈ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ. ಇದಂತಹ ಸರ್ಕಾರದ ನಿರ್ಧಾರದ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇದೆ. ಟೌನ್ಶಿಪ್ ಹೆಸರಲ್ಲಿ ರೈತರನ್ನ ಬೀದಿಗೆ ಎಸೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಕಿಡಿಕಾರಿರುವಂಥದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಮೂರುವರೆ ಸಾವಿರ ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು ಅದು ಒಂದು 7-8 ಜನ 20 ಎಕರೆ 30 ಎಕರೆ ಇರ್ತಕ್ಕಂಥ ಜನ, 5 ಎಕರೆ ಇರ್ತಕ್ಕಂಥವ್ರು ಒಂದು 3-4 ಜನ ಬರೆದಿದ್ದೀರಿ. ಅಲ್ಲಿ ಹೋಗಿ ಸರ್ವೆ ಮಾಡಿ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳೋದಲ್ಲ. ಅದ್ರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿ ತಗೊಂಡು ಆಗ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ? ನನ್ನ ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿಯೇ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ಇವ್ರು ಮಾಡಕ್ಕೆ ಕೊಟ್ಟಿರೋದು ಯಾವ ಕಾರ್ಯಕ್ರಮ ನಾನು ಇವತ್ತೇನು ಹೇಳ್ತಾ ಇದ್ದೇನೆ, ಮೊನ್ನೆ ಹೇಳಿದ್ನಲ್ಲ. ಮೊದಲು ಹೇಳಿದ್ರು ಸುಮಾರು 2,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ. ಅದು 760 ಎಕರೆಗೆ ಹೇಗೆ ರಿಡ್ಯೂಸ್ ಆಯ್ತದು? ಭೂಮಿ ಎಲ್ಲೋಯ್ತು? 2,000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾಕೆ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿದೆ ಅದೇ ಎದುರ್ಕೊಂಡು ಹೊಡೋಯ್ತಾ ಇಲ್ಲ. ಆದರೂ ಶಿವಕುಮಾರ್ ಬದ್ದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರಿ ಆ ಭೂಮಿಯ ಮಾಹಿತಿಗಳನ್ನ? ದಾಖಲೆಗಳು ಯಾರ ಪರವಾಗಿ ಹೋಯ್ತು? ಚರ್ಚೆ ಮಾಡೋಣಂತೆ.